ಆಯ್ತಾ ತಿಂಡಿ ಚಾಯ್ ಎಲ್ಲ ಆಯ್ತಾ ನಿಮ್ಮದು? ಇವತ್ತುಂಟಲ್ಲ ಬೆಳಿಗ್ಗೆ ತೋಟಕ್ಕೆ ಬಂದಿದ್ದೇನೆ. ಇವತ್ತು ನಮ್ಮ ಮನೆಗೆ ತೆಂಗಿನಕಾಯಿ ತೆಗಿಲಿಕ್ಕೆ ಬರ್ತಾರೆ. ಹಾಗೆ ತೆಂಗಿನಕಾಯಿ ತೆಗೆಯುವ ಅವರದ್ದು ಸ್ಟೈಲ್ ಎಲ್ಲ ನೋಡುವಲ್ಲ. ತೆಂಗಿನಕಾಯಿ ತೆಗಿಲಿಕ್ಕೆ ಇವತ್ತು ಭಯ್ಯ ಬಂದಿದ್ದಾರೆ ನೋಡಿ. ಅವರ ಹತ್ತುವ ಸ್ಟೈಲು ನೋಡಿ. ತೆಂಗಿನಕಾಯಿ ಎಲ್ಲ ತೆಗ್ದಾಯ್ತು ಭಯ್ಯ ಬಂದು. ತೆಂಗಿನಕಾಯಿಗೆಲ್ಲ ರೇಟ್ ಜಾಸ್ತಿ ಆಗ್ತದಲ್ಲ. ರೇಟ್ ಜಾಸ್ತಿ ಆಗುವಾಗ ನಿಮ್ಗೆ ಒಂದು ಒಳ್ಳೆ ಒಂದು ಉಪಾಯ ಹೇಳಿಕೊಡುವ. ತೆಂಗಿನಕಾಯಿ ತುರಿದು ಅದನ್ನು ಬಿಸಿಲಿಗೆ ಒಣಗಿಸ್ಬೇಕು ನೋಡಿ. ಒಂದು 4 ದಿನ ಚಂದ ಬಿಸಿಲಿಗೆ ಒಣಗಿಸಿದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡಿ ಹೀಗೆ ತೆಗ್ದಿಟ್ರೆ ಆಯ್ತು ನೋಡಿ. ಎಂತ ಹಾಳಾಗುದಿಲ್ಲ, 1 ವರ್ಷ ಹಾಳಾಗುದಿಲ್ಲ. ಮತ್ತೆ ಇದ್ರದ್ದು ಬೇಕಿದ್ರೆ ತೆಂಗಿನ ಹಾಲು ಬೇಕಿದ್ರೆ ತೆಂಗಿನ ಹಾಲನ್ನು ತೆಗಿಬಹುದು, ಅಥವಾ ಪದಾರ್ಥಕ್ಕೆ ಅಡುಗೆಗೆ ಬೇಕಾದ್ರೆ ಉಪಯೋಗ ಮಾಡ್ಬೋದು. ಅದೇ ಇದು ತೆಂಗಿನ ಹಾಲೆಲ್ಲ ತೆಗಿಲಿಕ್ಕೆ ಬಾರಿ ಸುಲಭ. ಇಂಥದ್ದು ಡ್ರೈ ಆದ ತೆಂಗಿನ ತುರಿ ಉಂಟಲ್ಲ, ಬಿಸಿ ನೀರಿಗೆ ಹಾಕುದು, ಸ್ವಲ್ಪ ಹೊತ್ತು ಇಡುದು, ಹಾಗೆ ಇಡುವಾಗ ಸಾಫ್ಟ್ ಆಗ್ತದೆ. ತಣ್ಣಗಾದ ನಂತರ ಗ್ರೈಂಡ್ ಮಾಡಿದ್ರೆ ಆಯ್ತು, ನಿಮ್ಗೆ ತೆಂಗಿನ ಹಾಲನ್ನು ತೆಗಿಬಹುದು. ಇದೆಲ್ಲ ಉಂಟಲ್ಲ 1 ವರ್ಷ ಆದ್ರೂ ಇಂಥದ್ದು ತೆಂಗಿನ ತುರಿ ಹಾಳಾಗುದಿಲ್ಲ. ತೆಂಗಿನಕಾಯಿ ತುರಿದು ಉಂಟಲ್ಲ ಒಣಗಿಸಿಟ್ಟು 8 ತಿಂಗಳಾಯ್ತು, ಎಂತ ಹಾಳಾಗ್ಲಿಲ್ಲ ನೋಡಿ, ಎಷ್ಟು ಚಂದ ಉಂಟು. ಇದು ನಮ್ಮ ಮನೆಯಲ್ಲಿ ಉಂಟಲ್ಲ ತುಂಬಾ ತೆಂಗಿನಕಾಯಿ ಉಂಟು. ಇದು ಅಮ್ಮ ತೆಗ್ದಿಟ್ಟದ್ದು. ಇದು ಯಾಕೆ ತೆಗ್ದಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇದು ಯಾವ ನಮನೆಯಲ್ಲಿ ಕುರೆ ಕಟ್ಟಿದ್ದಾರೆ, ಎಂತ ಮಾಡಿದ್ದಾರೆ ಅಂತ ಇನ್ನು ಕೇಳ್ಬೇಕಷ್ಟೇ. ಯಾರ ಮನೆಯಲ್ಲಿ ತೆಂಗಿನಕಾಯಿ ಉಂಟು ಅವರು ಈ ರೀತಿ ಕುರೆ ಕಟ್ಟಬೇಡಿ. ಯಾರಿಗೆ ಇಲ್ಲ ನೋಡಿ ಅವರು ಸ್ವಲ್ಪ ಕುರೆ ಕಟ್ಟಿ ಇಟ್ರೆ ನಿಮ್ಗೆ 1 ವರ್ಷ ಹಾಳಾಗುದಿಲ್ಲ. ಮತ್ತೆ ಇದು ರೇಟು ಕೂಡ ಜಾಸ್ತಿ ಆಗ್ತದೆ ಅಲ್ಲ ತೆಂಗಿನಕಾಯಿಗೆಲ್ಲ, ಆಗಲ್ಲ ಇದೆಲ್ಲ ತುಂಬಾ ಯೂಸ್ ಆಗ್ತದೆ. ಮಾವಿನ ಹಣ್ಣು ನೋಡಿ, ಇದು ನೀಲಂ ಮಾವಿನ ಹಣ್ಣು ದೊಡ್ಡದು, ಇದು ಆದದ್ದು. ಇದು ಇದಕ್ಕಿಂತ ದೊಡ್ಡದಾಗ್ತದೆ ನೋಡಿ. ಎಂತ ಟೇಸ್ಟ್ ಗೊತ್ತುಂಟಾ? ಚೊಂಗ ಮಾವಿನ ಹಣ್ಣಲ್ಲ, ದಷ್ಟ ಪುಷ್ಟವಾಗಿ ಬೆಳೆದ ಮಾವಿನ ಹಣ್ಣು ನೋಡಿ. ಮೊನ್ನೆಯಿಂದ ಬಾರಿ ರೈಸ್ತಿದ್ದೇನೆ ಮಾತ್ರ ಇದನ್ನೆಲ್ಲ ತಗೊಂಡು, ಮಾವಿನ ಹಣ್ಣನ್ನೆಲ್ಲ ತಗೊಂಡು. ಮೊನ್ನೆಯಿಂದ ನೆಕ್ಕರೆಲ್ಲ ತಗೊಂಡಿದ್ದೇನಲ್ಲ, ಮತ್ತೆ ಭಯಂಕರ ಆಸೆ ಭರಿಸ್ತಿದ್ದೇನೆ ಅಂತಲ್ಲ. ಮೊನ್ನೆಯಿಂದ ನಿಮ್ಗೆಲ್ಲರೂ ಆಸೆ ಬರ್ಲಿ ಅಲ್ಲ ಸ್ವಲ್ಪ. ಮಾವಿನ ಹಣ್ಣು ಅಂತ ಹೇಳಿದ್ರೆ ಯಾರಿಗೆ ಆಸೆ ಆಗುದಿಲ್ಲ? ಎಲ್ರಿಗೂ ಆಸೆ ಆಗ್ತದೆ, ಅಷ್ಟು ರುಚಿ ಅಲ್ಲ. ಮನೆಯಲ್ಲೇ ಬೆಳೆದ ಕೆಮಿಕಲ್ ಇಲ್ಲದ ಮಾವಿನ ಹಣ್ಣು ಅಂತ ಹೇಳಿದ್ರೆ ಭಯಂಕರ ರುಚಿ. ನೀವು ಆಸೆ ಮಾಡ್ತೀರಿ, ನಾನು ಮತ್ತೆ ಬರ್ತೇನೆ. ಬಾಯ್.